ಸರ್ ನಿನ್ನೆಯಷ್ಟೇ ಮೂಡ ಹಗರಣದ ವಿಚಾರವಾಗಿ 100 ಕೋಟಿಯನ್ನ ಜಪ್ತಿ ಮಾಡಿದ್ರು. ಇಂದು ಏನು ವಾಲ್ಮೀಕಿ ಹಗರಣದ ವಿಚಾರವಾಗಿ ಈಗ 4 ಜನ ಮೂರು ಶಾಸಕರು ಹಾಗೂ ಒಬ್ಬ ಸಂಸದರ ಮೇಲೆ ಇಡಿ ಅಟ್ಯಾಕ್ ಆಗಿದೆ, ಇಡಿ ದಾಳಿ ಆಗಿದೆ. ಮೂಡ ಹಗರಣ ವಿಚಾರದಲ್ಲಿ ಈಗಾಗಲೇ ಅವರಿಗೆ ಕ್ಲೀನ್ ಚೀಟ್ ಎಲ್ಲ ಇದರಲ್ಲೂ ಸಿಕ್ಕಿರ್ತಕ್ಕಂಥದ್ದು. ಇದು ರಾಜಕೀಯ ಪ್ರೇರಿತ ಈ ಒಂದು ದಾಳಿ ಅಷ್ಟೇ. ಅಲ್ಲಿ ನಡೆದಿರ್ತಕ್ಕಂಥ ಘಟನೆಗಳಲ್ಲಿ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಎಲ್ಲಾದ್ರೂ ತಪ್ಪಲ್ಲಿ ಸಿಕ್ಕಾಕೊಳ್ತಾರೆ ಅಂತೇಳಿ. ಮೂಡ ಹಗರಣದಲ್ಲಿ ಕೋರ್ಟು ಎಲ್ಲವೂ ಸಹ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿರೋದ್ರಿಂದ ಇದು ರಾಜಕೀಯ ಪ್ರೇರಿತ. ವಾಲ್ಮೀಕಿ ಹಗರಣದಲ್ಲಿ ಇದರಲ್ಲಿ ಕಾನೂನು ಚೌಕಟ್ಟಲ್ಲಿ ಏನ್ ಕ್ರಮ ತಗೊಳ್ಳಿ, ಅದಕ್ಕೆ ಯಾರು ಬೇಡ ಅಂತ ಹೇಳೋದಿಲ್ಲ. ಈಗಾಗಲೇ ವಿಚಾರಣೆ ನಡೀತಾ ಇದೆಯಲ್ಲ, ಅದು ನಡೀಲಿ, ಏನೇನ್ ಬರುತ್ತೆ ಅದು ಬರಲಿ, ಅದನ್ನ ವೇಟ್ ಮಾಡಿ ಕಾಯ್ತಾ ಇರ್ತೀವಿ. ಈಗ ವಾಲ್ಮೀಕಿ ಹಗರಣದಲ್ಲಿ ತಪ್ಪಾಗಿರೋದು ಅಂತ ಹೇಳಿ ಆಗಿರ್ತಂತ ಮಂತ್ರಿಯವರು ಹೇಳಿದ್ದಾರೆ. ಅದು ವಿಚಾರಣೆ ಮಾಡಲಿ, ಅದಕ್ಕೇನು ತೊಂದರೆ ಏನಿಲ್ಲ. ವಿಚಾರಣೆ ಮಾಡಿ ಈಗಾಗಲೇ ಅದರಲ್ಲಿ ಮಂತ್ರಿಗಳದ್ದು ಕೈವಾಡ ಏನಿಲ್ಲ ಅಂತ ಈಗಾಗಲೇ ಕೋರ್ಟು ಸಹ ಹೇಳಿತ್ತು. ಮುಂದೆ ಏನಾಗುತ್ತೆ ನೋಡೋಣ. ಆದ್ರೆ ಈ ಒಂದು ಪ್ರಕರಣವನ್ನ ಏನು ಸರ್ಕಾರಗಳು ಗಂಭೀರವಾಗಿ ತೆಗೆದುಕೊಳ್ತಾ ಇದ್ದಾವ ಇಲ್ಲ, ಪ್ರಶ್ನೆ ಅಲ್ಲ. ಅಲ್ಲಿ ತನಿಖಾ ಮಾಡಿರ್ತಕ್ಕಂಥ ಸಂಸ್ಥೆಗಳು ಅದನ್ನ ಮಾಡ್ಬೇಕೆ ವಿನ ಸರ್ಕಾರ, ಅದು ಸರ್ಕಾರದ ಅಂಗ, ಅಲ್ಲಿರ್ತಕ್ಕಂಥವ್ರು ಮಾಡ್ಬೇಕೆ ವಿನ ನೀವು ಎಲ್ಲದಕ್ಕೂ ಸಹ ಸರ್ಕಾರ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದ್ಸಲಿ ತನಿಖಾಧಿಕಾರಿಗಳಿದ್ಮೇಲೆ ಅವ್ರು ಮಾಡ್ಬೇಕಾಗತ್ತೆ. ಈಗ ರಾಜ್ಯ ಸರ್ಕಾರ ಹೇಳಿದ್ರೆ ಇದು ಕೇಂದ್ರ ಸರ್ಕಾರದ ಕೈವಾಡ ಅನ್ನುವಂಥದ್ದು. ಇಡಿ ಹೋದ್ಮೇಲೆ ಅದು ಕೇಂದ್ರ ಸರ್ಕಾರನೇ. ಈಗ ಇಡಿ ಅದು ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿ ಇಲ್ಲ, ಅದು ಭಾರತೀಯ ಜನತಾ ಪಾರ್ಟಿಯ ಒಂದು ಅಂಗವಾಗಿದೆ. ರಾಜಕೀಯ ಸೇಡ್ ತೀರಿಸ್ಕೊಳ್ಳಕ್ಕೆ ಅದನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ, ಈಗಲೂ ಉಪಯೋಗಿಸ್ಕೊಳ್ತಾರೆ. ಸರ್, ಈಗ ಬಿಜೆಪಿ ಹೇಳಿದ್ರೆ ಇದು ಯಾವುದೇ ರಾಜಕೀಯ ಪ್ರೇರಿತ ಅಲ್ಲ. ಈಗ ಅವ್ರು ಹಗರಣ ಮಾಡದೇ ಇದ್ರೆ ಅವ್ರಿಗೆ ಯಾಕೆ ಭಯ? ಬಿಜೆಪಿ ಅವರು ಅದನ್ನ ಯಾಕೆ ಹೇಳ್ತಾರೆ? ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಟು ನೋಡ್ಕೊಳ್ತಾ ಇದ್ದಾರೆ ಬಿಜೆಪಿ ಅವರು. ಸರಿ, ಜಾತಿ ಮರು ಸರ್ವೆಗೆ ಆದೇಶ ಮಾಡಿರುವಂತ ಹೈಕಮಾಂಡ್ ಕೂಡ ಇದಕ್ಕೆ ಒಲವು ತೋರಿರುವಂತ. ಜಾತಿ ಮರು ಸರ್ವೆಗೆ ಈಗಾಗಲೇ ಜಯಪ್ರಕಾಶ್ ಹೆಗ್ಡೆ ಅವರು ಸಲ್ಲಿಸಿದಂತ ವರದಿ, ಅದು ಬಹಳ ಹಳೆ ವರದಿ ಆಗಿದೆ. 2015ರಿಂದ ಇದ್ದಂತ ವರದಿ, ಅದು ಮೊದಲೇ ಜಾರಿಗೆ ಬರಬೇಕಾಗಿತ್ತು. ಮತ್ತು ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಬಹಳ ಸ್ಪಷ್ಟವಾಗಿತ್ತು, ನಾವು ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿ. ಕೆಲವರು ಈಗಾಗಲೇ ಇದ್ದಂಥ ಜಯಪ್ರಕಾಶ್ ಹೆಗಡೆ ಅವರು ಸಲ್ಲಿಸಿದಂಥ ವರದಿಯಲ್ಲಿ ಅದು ವೈಜ್ಞಾನಿಕವಾಗಿಲ್ಲ ಅಂತ ಹೇಳಿದ್ರು. ಇದುವರೆಗೂ ಅದು ಏನು ಅವೈಜ್ಞಾನಿಕ ಅಥವಾ ಯಾವ ವೈಜ್ಞಾನಿಕವಾಗಿ ಮಾಡಬೇಕಂತ ಯಾರು ಸ್ಪಷ್ಟವಾಗಿ ಹೇಳಲಿಲ್ಲ. ಮರುಪರಿಶೀಲನೆ ಮಾಡುವಾಗ ಅದನ್ನು ಯಾವ ರೀತಿ ಮಾಡ್ತಾರೆ ಅಂತ ಟರ್ಮ್ಸ್ ಆಫ್ ರೆಫರೆನ್ಸ್, ಪರಿಶೀಲನಾ ಅಂಶ ಏನಿದೆ ನೋಡಿ, ಅದನ್ನ ಬಹಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ನೀವು ಅದನ್ನ ನೋಡಿದಾಗ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಕ್ಟ್ ಇದೆ, ಸೆಕ್ಷನ್ 9 and 2 ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಮುಂದೆ ಬರ್ತಕ್ಕಂಥ ಏನು ಈ ಒಂದು ಸಮೀಕ್ಷೆ ಇದೆ, ಆರ್ಥಿಕ ಇದು ಸರ್ವೆ ಇದೆ, ಜನಗಣತಿ ಆಧಾರದಲ್ಲಿ, ಅದರಲ್ಲಿ ಯಾವ ಮಟ್ಟದಲ್ಲಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಯಾವ ಸ್ಥಿತಿನಲ್ಲಿ ಇದ್ದಾರೆ ಅಂತ ಹೇಳಿ ಅದನ್ನ ಸ್ಪಷ್ಟವಾಗಿ ನೀವು ಮಾಡಬೇಕಂದ್ರೆ 60 ದಿವಸದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ಏನಿದೆ ಪರಿಶೀಲನಾ ಅಂಶ ಏನಿದೆ, ಟರ್ಮ್ಸ್ ಆಫ್ ರೆಫರೆನ್ಸ್ ಏನಿದೆ ಅಂತ ಹೇಳಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅದನ್ನು ಸ್ಪಷ್ಟಪಡಿಸ್ತಾರೆ ಅಂತ ಹೇಳಲಿಕ್ಕೆ. ಯಾಕಂದ್ರೆ ಬಹುದೊಡ್ಡ ಸಂಖ್ಯೆ, ಅದು SC ST OBC ಮೈನಾರಿಟಿಗಳು ಇದನ್ನ ನೋಡ್ತಾ ಇದ್ದಾರೆ, ಯಾವ ರೀತಿ ನಮಗೆ ಸರ್ವೆ ಬರುತ್ತೆ ಅಂತ ಹೇಳಿ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಯಾವ ಸ್ಥಿತಿನಲ್ಲಿ ಇದ್ದಾರೆ ಅಂತ ಹೇಳಿ ಅದನ್ನ ಸ್ಪಷ್ಟಪಡಿಸದೆ ಅದು ಸರ್ವೆ ಮಾಡೋದು ತಪ್ಪಾಗ ನಾಳೆ ಪುನಃ ಇವರು ಮಾಡಿದಾಗ ಅದು ಅದ್ರಲ್ಲಿ ತಪ್ಪಿದೆ, ವೈಜ್ಞಾನಿಕ ಅಂತೆಲ್ಲ ಹೇಳ್ಬೋದು. ಅದಕ್ಕೆ ಏನೇನು ಜಯಪ್ರಕಾಶ್ ಹೆಗಡೆ ಅವರು ಸಲ್ಲಿದಂತ ವರದಿಯಲ್ಲಿ ಏನೇನು ಅವೈಜ್ಞಾನಿಕ ಇದೆ ಅಂತ ಹೇಳಿ ಅದನ್ನ ಬಹಿರಂಗಪಡಿಸಲಿ ಅಂತ, ಅದನ್ನ ಸರಿ ಮಾಡ್ಕೊಂಡು ಮಾಡ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ಬೇಕಾಗುತ್ತೆ. ಇಲ್ಲಾಂದ್ರೆ ಜನಗಳು ಬಹಳ ಬೇಸರ ಮಾಡ್ಕೊಳ್ತಾರೆ. ಸರ್, ಈಗ ಈ ಜಾತಿ ಜನಗಣತಿ ಸಮೀಕ್ಷೆಗೆ ಏನು ಪ್ರಭಾವಿ ಸಮುದಾಯಗಳ ಒತ್ತಾಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮಣಿದಿದೆ ಎನ್ನುವಂಥದ್ದು. ಪ್ರಜಾಪ್ರಭುತ್ವದಲ್ಲಿ ಜನಗಳ ಅನಿಸಿಕೆಗಳು ಬಂದಾಗ ನಾವು ಕೇಳಬೇಕಾಗುತ್ತೆ. ಆಂಧ್ರ ಪ್ರದೇಶದಲ್ಲಿ ಕರ್ನಾಟಕಕ್ಕಿಂತ ಪ್ರಬಲವಾಗಿ ಇರ್ತಕ್ಕಂಥ ಪ್ರಭಾವಿ ಜಾತಿಗಳಿದೆ. ಅಲ್ಲಿ ನಾವು ಮಾಡಿ ತೋರಿಸಿದ್ವಿ, ಈಗಾಗಲೇ ಜನಗಣತಿ ಮಾಡಿ ತೋರಿಸಿದೀವಿ. ಇಲ್ಲೂ ಸಹ ಆಗುತ್ತೆ. ಇವ್ರ ಪ್ರಕಾರ ಯಾವುದೋ ಒಂದು ಇದಿಟ್ಕೊಂಡು ವೈಜ್ಞಾನಿಕವಾಗಿದೆ, ಇಲ್ಲ ಅವೈಜ್ಞಾನಿಕವಾಗಿದೆ ಅಂತೆಲ್ಲ ಹೇಳಿದ್ದಾರೆ. ಅದು ಪಕ್ಷದ ವೇದಿಕೆಯಲ್ಲಿ ಆಗ್ಲಿ, ಅದು ಚರ್ಚೆ ಆಗ್ಲಿ, ಅದನ್ನ ಅವೈಜ್ಞಾನಿಕವಾಗಿ ಏನಿದೆ ಅನ್ನೋದನ್ನ ತಿಳ್ಕೊಂಡು ಅದನ್ನ ಸರಿಪಡಿಸ್ಕೊಂಡು ಮಾಡ್ಲೇಬೇಕಾಗುತ್ತೆ. ಸರ್, ಈಗ ಮತ್ತೆ ಸಮೀಕ್ಷೆ ಆದ್ರೆ
ಮತ್ತೆ ಅದಕ್ಕೆ ಪರ ವಿರೋಧಗಳು ಚರ್ಚೆ ಆಗ್ಬೋದಲ್ವಾ? ಪರ ವಿರೋಧ ಚರ್ಚೆ ಬರಬಾರ್ದು ಅಂತಾನೆ ಪರಿಶೀಲನಾ ಅಂಶ ಮೊದಲೇ ಘೋಷಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಟರ್ಮ್ಸ್ ಆಫ್ ರೆಫರೆನ್ಸ್ ಅಂತ ಏನು ಇಂಗ್ಲಿಷಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ಪರಿಶೀಲನಾ ಅಂಶ, ಅದನ್ನ ಸ್ಪಷ್ಟವಾಗಿ ಹೇಳಿ ಆಮೇಲೆ ಸರ್ವೆ ಮಾಡೋದು ಒಳ್ಳೆಯದು. ನಾಳೆ ದಿವಸ ಸರ್ವೆ ಆದ್ಮೇಲೆ ಇದು ತಪ್ಪಿದೆ ರೈಟ್ ಇದೆ ಅನ್ನೋದು ಬೇಕಾಗಿಲ್ಲ. ಈಗಾಗಲೇ 180 ಕೋಟಿ ರೂಪಾಯಿ ನಷ್ಟ ಆಗೋ ಸ್ಥಿತಿನಲ್ಲಿದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅಷ್ಟೇ ಹಣ, ಅದಕ್ಕಿಂತ ಜಾಸ್ತಿ ಹಣ ಖರ್ಚು ಮಾಡಬೇಕಾಗುತ್ತೆ. ಮಾಡುವಾಗ ಬಹಳ ಸ್ಪಷ್ಟವಾಗಿ ಅದರಲ್ಲಿ ಕ್ಲಾರಿಟಿ ಇರಬೇಕಾಗುತ್ತೆ, ಅದರಲ್ಲಿ ಪಾರದರ್ಶಕ ಇರಬೇಕಾಗುತ್ತೆ. ಆವಾಗಲೇ ಎಲ್ರಿಗೂ ಸಹ ನ್ಯಾಯ ಸಿಗೋದು. ಪ್ರಜಾಪ್ರಭುತ್ವದಲ್ಲಿ ಕೇವಲ ಕೆಲವು ಬಲಾಢ್ಯರು ಮಾತ್ರ ಸಂವಿಧಾನದ ಆಶಯಗಳನ್ನ ಅನುಭವಿಸುವಂತಕ್ಕಂಥದ್ದಲ್ಲ. ಪ್ರತಿಯೊಬ್ಬನಿಗೂ ಸಹ ಸಂವಿಧಾನದ ಆಶಯಗಳು ದೊರಕಬೇಕಾದ್ರೆ ಅವನ ಬಲಾಬಲಗಳೇನು ಗೊತ್ತಾಗಬೇಕಾಗುತ್ತೆ. ಈಗ ಸಿದ್ದರಾಮಯ್ಯನವರು ಈ ಒಂದು ನಿರ್ಧಾರವನ್ನ ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಪ್ರಬಲ ಸಮುದಾಯದ ನಾಯಕರಿರ್ಬೋದು, ಹಾಗೇನೆ ಹಿರಿಯ ನಾಯಕರನ್ನ ಪರಿಗಣನೆಗೆ ತೆಗೆದುಕೊಳ್ಳಿಲ್ಲ, ಹಾಗಾಗಿ ವಿರೋಧ ವ್ಯಕ್ತ ಆಯ್ತು ಅನ್ನುವಂಥದ್ದು. ಈಗ ಸುಮಾರು 10 ವರ್ಷದಿಂದ ಇರ್ತಕ್ಕಂಥ ಈ ಒಂದು ಸಮೀಕ್ಷೆ ಹಿರಿಯರು ತಗೊಂಡಿದ್ದಾರೋ ಇಲ್ವೋ ಅದು ಬೇರೆ ಪ್ರಶ್ನೆ. ಬಟ್ ಅದು ಸಾರ್ವಜನಿಕವಾಗಿ ಬಂದಾಗ ಅದು ತಾತ್ವಿಕವಾಗಿ ನಾವು ಒಪ್ಕೊಂಡಿದ್ದೀವಿ ಸರ್ವೆ ಅಂತ ಹೇಳಿದರೆ ಅದೇ ಬಹಳ ಮುಖ್ಯ. ಇನ್ ಪ್ರಿನ್ಸಿಪಲ್ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಜನಗಣತಿ ಮಾಡೋದು ಅಂತ. ಅದಾದ್ಮೇಲೆ ಮಾಡ್ಲೇಬೇಕಲ್ಲ, ಯಾವುದೇ ಸರ್ಕಾರ ಬಂದ್ರೆ ಮಾಡಬೇಕು, ಮಾಡ್ಲಿ, ಆಮೇಲೆ ನೋಡೋಣ. ಸರ್, ಈಗ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದರಲ್ಲಿ ಒಂದು ಇನ್ ಕೇಸ್ ಆದರೆ ಹರಿಪ್ರಸಾದ್ ಅವ್ರಿಗೂ ಕೂಡ ಈ ಸಲ ಅವಕಾಶ ಖಚಿತವಾಗಿ ಸಿಗುತ್ತೆ ಅನ್ನುವಂತ ಚರ್ಚೆಗಳು ಕೂಡ ಬರ್ತಿದೆ. ಮಾಧ್ಯಮದವ್ರಿಗೆ ಯಾವುದೇ ಸುದ್ದಿಗಳಿರ್ಲಿಲ್ಲ ಅಂದ್ರೆ, ಬಿಸಿ ಸುದ್ದಿಗಳಿರ್ಲಿಲ್ಲ ಅಂದ್ರೆ ಈ ಸುದ್ದಿಯನ್ನು ಹುಟ್ಟಾಕ್ತಾರೆ. ಇದರಲ್ಲಿ ಏನೂ ಇಲ್ಲ. 2 ದಿವಸಗಳಿಂದ ಓಡಾಡ್ತಾ ಇದೆ. ಹಿಂದಿನಲ್ಲಿ ಹೇಳ್ತಾರೆ ಕೋದಾ ಪಹಾಡ್ ನಿಕ್ಲಾ ಚುವಾ ಅಂತ ಹೇಳಿ, ಅಂದ್ರೆ ಬೆಟ್ಟ ಆಗೋದು ಇಲಿ ಬಂತು ಅಂತ ಹೇಳಿ. ಆದ್ರಿಂದ ಅದು ಬಿಟ್ರೆ ಬೇರೆ ಏನೂ ಇಲ್ಲ. ಏನು ಆಗೋದಿಲ್ಲ. ಸುಮ್ನೆ ಯಾರು ಭ್ರಮೆನಲ್ಲಿ ಇರೋದು ಬೇಡ. ಆರಾಮಾಗಿರೋ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.